ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರೈತರ ರೋಷಾಗ್ನಿ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ತೀವ್ರಗೊಂಡಿದೆ. ಈ ಗುರ್ಲಾಪುರ ಕ್ರಾಸ್ನಲ್ಲಿ ತೀವ್ರ ಪ್ರತಿಭಟನೆ ನಡೀತಾ ಇದೆ. ರೈತರು ಬೀಡು ಬಿಟ್ಟಿದ್ದಾರೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಂತ್ರಿಗಳ ಪ್ರತಿಕೃತಿಯನ್ನು ಕೂಡ ದಹಿಸಿದ್ದಾರೆ. ಅರೆಬೆತ್ತಲೆಯಾಗಿ ನೂರಾರು ರೈತರು ಹೋರಾಟಕ್ಕಿಳಿದಿದ್ದಾರೆ. ಬಾರ್ಕೋಲ್ ಚಳವಳಿ ಮುಖಾಂತರ ಸರ್ಕಾರಕ್ಕೆ ಚಾಟಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅಂತ. ದಿಢೀರ್ನೆ ಇಷ್ಟು ಜನ ಸೇರ್ಲಿಕ್ಕೆ ಸಾಧ್ಯನಾ? ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು. ಇನ್ನು ನಾವು ನೋಡ್ತಾ ಇದ್ದೀವಿ, ಹುಟ್ಟುಹಬ್ಬದ ದಿನ ವಿಜಯೇಂದ್ರ ಹೋರಾಟಕ್ಕಿಳಿದಿದ್ದಾರೆ. ನೆನ್ನೆ ರಾತ್ರಿ ಅವರು ರಸ್ತೆಯಲ್ಲೇ ಮಲಗಿದ್ರು ರೈತರ ಜೊತೆಗೆ. ಇವತ್ತು ಕೂಡ ಬೆಳಬೆಳಗ್ಗೆನೇ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಗರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ವಿಜಯೇಂದ್ರ ಪಾಲ್ಗೊಂಡಿದ್ದಾರೆ. ಅವರಿಗೆ ಕಬ್ಬು ಕೊಟ್ಟು ಬೆಲ್ಲ ಕೊಟ್ಟು ಜನ ಸ್ವಾಗತ ಮಾಡಿದ್ದಾರೆ. ಹುಟ್ಟುಹಬ್ಬದ ದಿನವೇ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು. ಯಾಕಂದ್ರೆ ಅವರು ಕೂಡ ಇವತ್ತು ತೀರ್ಮಾನ ಮಾಡಿರ, ನಾವು ಕೇಕ್ ತಂದು ಕಟ್ ಮಾಡಿ ಮಾಡೋದು ಸುಖ ಶಾಂತಿ ಇಲ್ಲಿ. ರೈತರ ಬೀದಿ ಒಳಗ ಹೋರಾಟ ಮಾಡತ್ತಾರು. 7 ದಿನದಿಂದ ಇವತ್ತು ಬೀದಿ ಒಳಗೆ ಕೂತಾರು. ಅದಕ್ಕೆ ನಾವು ಬನ್ನಿ, ನಮ್ಮ ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತದ್ದು. 7 ದಿನಗಳಿಂದ ಕಾದು ಕುಳಿತಂತ ರೈತರು ಇವತ್ತು ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಶುರು ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ರೈತರು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ರೀತಿ ಸರ್ಕಾರದ ವಿರುದ್ಧ ಬೊಬ್ಬೆಗಳನ್ನು ಹಾಕುವುದರ ಮೂಲಕ, ತಮ್ಮ ಹಸಿರು ಶಾಲನ್ನು ತಿರುವುದರ ಮೂಲಕ ಸರ್ಕಾರದ ವಿರುದ್ಧ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರೇನು ಜಮಾವಣೆಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇದೀಗ ಬೆಂಬಲ ಏನು ಕಬ್ಬಿಗೆ 3,500 ರೂಪಾಯಿ ಕೊಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹುತೇಕ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ವರ್ಗದ ಜನರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ರೈತರು ಈ ಒಂದು ಹೋರಾಟಕ್ಕೆ ಬರ್ತಾ ಇರುವಂತದ್ದು. ಇನ್ನೂ ಕೂಡ ಮಧ್ಯಾಹ್ನ ಆದಂತೆ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸದ್ಯ ಈಗ ಸರ್ಕಾರದ ವಿರುದ್ಧ ಈ ರೀತಿ ಬೊಬ್ಬೆಯನ್ನು ಹಾಕುವುದರ ಮೂಲಕ ಸರ್ಕಾರ ನಮ್ಮ ಪಾಲಿಗೆ ಸತ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಬೊಬ್ಬೆಯನ್ನು ಹಾಕ್ತಾ ಇರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಇಲ್ಲಿರುವಂತ ರೈತರನ್ನ ಮಾತಾಡ್ತಾ ಹೋಗ್ತೇನೆ. ಸದ್ಯ ಯಾವ ರೀತಿಯಾಗಿ ಬೆಲೆಗೆ ಒತ್ತಾಯ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ರೈತರನ್ನ ಮಾತಾಡ್ತಾ ಹೋಗ್ತೇನೆ. ಈ ಒಂದು ಭಾಗದಲ್ಲಿ ಸದ್ಯ ಈಗ ರೈತರ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು. ರೈತ ಮುಖಂಡರನ್ನ ಮಾತಾಡ್ತೇನೆ. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತ ನಾವೇನ ಕಾರ್ಖಾನೆಯಲ್ಲಿ ಬಹಳ ಪ್ರೀತಿ ಇದ್ರ, ತಾವ ಕೇಂದ್ರ ಸರ್ಕಾರ 1,000 ರೂಪಾಯಿ ಕೊಡ್ರಿ ಮತ್ತು ರಾಜ್ಯ ಸರ್ಕಾರ ಕೂಡ 1,000 ರೂಪಾಯಿ ಕೊಡ್ರಿ. ಇನ್ನ ಕೂಡ ವಿಭಿನ್ನ ರೀತಿಯೊಳಗೆ ಚಳವಳಿ ಆಗ್ತತಿ. ಇವತ್ತ ರೈತರು ಬೀದಿಗೆ ಬಂದರು. ಲಕ್ಷಾಂತರ ಜನ ರೈತರು ಒಕ್ಕಟ್ಟಾಗ್ಯಾರು. ಇವತ್ತಿನ ಲಕ್ಷ ಬಿಟ್ಟು ಕೋಟಿ ಜನ ಒಕ್ಕಟ್ಟಾಕಾರು. 7ನೇ ತಾರೀಕು 50 ಲಕ್ಷ ಜನ ಹೆದ್ದಾರಿಗೆ ಬರತ್ತಾರು. ನರೇಂದ್ರ ಮೋದಿ ಅವರೇ, ಸಿದ್ದರಾಮಯ್ಯ ಅವರೇ,
ರೈತರನ್ನ ಅಲಕ್ಷತನ ಮಾಡಬೇಡ್ರಿ. ನಿಮಗೆ ಮೂಲ ಕಬ್ಬು ಬೆಳೆಗಾರರ ಮೂಲ, ಅದರಿಂದ 1 ಲಕ್ಷ ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಅದಕ್ಕೆ ನೀವು ಕಾರಣ ಅಲ್ಲ, ಕಬ್ಬು ಬೆಳೆದಿರ್ತಕ್ಕಂಥ ರೈತರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಫ್ಯಾಕ್ಟರಿ ಮಾಲಕರು ಉಗ್ರ ಹೋರಾಟವನ್ನು ತಾಳಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಮನೆಯುವುದಿಲ್ಲ. 3,500 ತೀರ್ತೀವಿ ಮತ್ತೆ ಎಲ್ಲರೂ ಸಹಕರಿಸಬೇಕು. ಎಲ್ಲ ರೈತರು ಬಂದು ಒಕ್ಕಟ್ಟಾಗ್ಯಾರು. ಮತ್ತೆ ಫ್ಯಾಕ್ಟರಿ ಮಾಲಕರು ಏನನ್ನು ಘೋಷಣೆ ಮಾಡಬೇಕು. 3,500 ತೀರ್ತು ನಾವು. ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ನಡೆದಂತಹ ಪ್ರತಿಭಟನೆ ಇವತ್ತಿಂದ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಈ ಒಂದು ಪ್ರತಿಭಟನೆ ಕಾವು ಈಗ ರಂಗೇರ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ 3,500 ರೂಪಾಯಿ ನಾವು ಪಡಿತೇವೆ ಅನ್ನುವಂತ ಹಠಕ್ಕೆ ಬಿದ್ದಿರುವಂತಹ ರೈತರು ಮತ್ತಷ್ಟು ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮರಾಠಿ ಬೆಳಗಾವಿ. ಇನ್ನು ಪ್ರತಿಭಟನೆಯಲ್ಲಿ ಕರವೇ ಕೂಡ ಪಾಲ್ಗೊಂಡಿದೆ. ನಾರಾಯಣಗೌಡರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಂಬಲ. ಸುವರ್ಣಸೌಧದ ಬಳಿ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕರವೇ ಕಾರ್ಯಕರ್ತರು. ಕರವೇ ನಾರಾಯಣಗೌಡ ಬಣದಿಂದ ಹೆದ್ದಾರಿ ಬಂದ್ ಆಗಿದೆ. ರೈತರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನೆ ಆಗಿದೆ ಕರವೇ ಕಾರ್ಯಕರ್ತರಿಂದ. ನಾವು ನೋಡ್ತಾ ಇದ್ದೀವಿ ರಸ್ತೆ ತಡೆದು ಕರವೇ ಕಾರ್ಯಕರ್ತರು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕಬ್ಬಿನ ಬೆಲೆ ನಿಗದಿಗೆ ರೈತರು ಯಾವ ರೀತಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಆಗ್ರಹಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಕರವೇ ಕಾರ್ಯಕರ್ತರು ಕೂಡ ಇವ್ರ ಜೊತೆ ಸೇರಿಕೊಂಡಿರುವಂಥದ್ದು. ಬೆಳಗಾವಿ ಭಾಗದ ರೈತರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನೆ ಆಗಿದೆ ಕರವೇ ಕಾರ್ಯಕರ್ತರಿಂದ. ಸುವರ್ಣಸೌಧದ ಬಳಿ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH